ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ತುಂಬ ಅಸೈನ್ಮೆಂಟ್ ಇತ್ತು, ಅಧಿವೇಶನ ನಡೀತಿತ್ತು. ಅದರಿಂದ ಸ್ವಲ್ಪ ಎಡಿಟ್ ಮಾಡಿ ಮಾಡೋಕ್ಕಾಗಲಿಲ್ಲ. ಸಾರಿ, ಕ್ಷಮೆ ಇರಲಿ. ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಆಫೀಸ್ ಕಡೆಯಿಂದ ನನಗೆ ಅಸೈನ್ಮೆಂಟ್ ಕಳಿಸಿದ್ರು. ಎಲ್ಲಿಗೆ ಗೊತ್ತಾ? ಕಿಮ್ಸ್ ಹಾಸ್ಪಿಟಲ್ ಉದ್ಘಾಟನೆಗೆ. ಕಿಮ್ಸ್ ಹಾಸ್ಪಿಟಲ್ ಉದ್ಘಾಟನೆಗೆ ಯಾರು ಬಂದಿದ್ದೀರಾ ಗೊತ್ತಾ? ನೀವೇ ನೋಡಿದ್ರೆ ಶಾಕ್ ಹೋಗ್ತೀರಾ. ಜೂನಿಯರ್ NTR ಈ ಒಂದು ಉದ್ಘಾಟನೆಗೆ ಬಂದಿದ್ದರು. ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು, ಬಂದಿದ್ದರು ಕಿಮ್ಸ್ ಹಾಸ್ಪಿಟಲ್ ಉದ್ಘಾಟನೆಗೆ. ನಾನು ಸಹ ಅವರು ಹಿಂದೆ ನಿಂತು ಶೂಟ್ ಮಾಡ್ತಾ ಇದ್ದೆ, ಕಾಣಿಸ್ತಾ ಇದ್ದೀನಿ ನೋಡಿ. ಮೊಬೈಲ್ ಇಟ್ಕೊಂಡಿದ್ದೀನಿ, ರೆಡ್ ಕಲರ್ ಶರ್ಟ್ ಹಾಕೊಂಡಿದ್ದೀನಿ. ನಾನೆಲ್ಲ ಹತ್ರದಿಂದ ಇದೇ ಫಸ್ಟ್ ಟೈಮ್ ನೋಡಿದ್ದು, ಒಂದು ಜೂನಿಯರ್ NTRನ ನೋಡಿದ್ದೆ ಅಂತಲೂ ಹೇಳ್ಬೋದು. ಅವರು ಮೊದಲೇದಾಗಿ ಒಂದು ಭಾಷಣ ಶುರು ಮಾಡುವಾಗ ಕನ್ನಡದಲ್ಲಿ ಆರಂಭ ಮಾಡಿದ್ರಿ. ತುಂಬ ಇಷ್ಟ ಆಯಿತು ರೀ. ಕನ್ನಡದ ಮೇಲೆ, ಬೆಂಗಳೂರು ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂತಲೂ. ಫಸ್ಟ್ ನಾನು ಏನಂತ ಹೇಳ್ತಾ ಹೋಗ್ತಿದ್ದೀನಪ್ಪ ಅಂದರೆ, ಬೆಂಗಳೂರಿನಲ್ಲಿರುವ ಸೂಪರ್ ಸ್ಪೆಷಲ್ ಆಸ್ಪತ್ರೆಯನ್ನು ಅಂದರೆ ಕಿಮ್ಸ್ ಹಾಸ್ಪಿಟಲನ್ನು ಮೊದಲು ಮಹದೇವಪುರಕ್ಕೆ ಹೋಗಿ ಬಂದು, ತದಾದ ನಂತರ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದರು. ಎಲ್ಲ ಫುಲ್ಲು ಕ್ರೌಡು ಕಂಡ್ರಿ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಹದೇವಪುರ ಸುತ್ತಮುತ್ತ, ಹಾಸ್ಪಿಟಲ್ ಸುತ್ತಮುತ್ತ ಫುಲ್ಲು ಕ್ರೌಡು. ಯಾಕಂದರೆ NTR ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಇನ್ನೂ ಲಾಠಿ ಚಾರ್ಜು ನಡೀತಂತೆ. ಬಟ್ ನಾನು ಎಲೆಕ್ಟ್ರಾನಿಕ್ ಸಿಟಿ ಹಾಸ್ಪಿಟಲ್ ಹತ್ರ ಇದ್ದರೆ ಎಲ್ಲ ನೋಡಿದೆ ವೀಡಿಯೋಸ್ ಎಲ್ಲನೂ. ಅದನ್ನು ನೆಕ್ಸ್ಟ್ ಮುಂದಿನ ಒಂದು ವೀಡಿಯೋ ಮಾಡ್ತೀನಿ, ಫುಲ್ ವೀಡಿಯೋ. ಆ ವೀಡಿಯೋದಲ್ಲಿ ಆ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಎಷ್ಟು ಅಭಿಮಾನಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು NTRಗೆ ಅಂತಲೂ ಹೇಳ್ಬೋದು. ಇನ್ನು ಆಂಧ್ರದಿಂದ ಕೂಡ ಸಹ ಬಂದಿದ್ದರು ಕಣ್ರಿ. ಇನ್ನೊಂದು ಮುಖ್ಯವಾಗಿ ಏನು ಗೊತ್ತಾ, ನಾನು ಸ್ಪೆಷಲ್ ಮೀಡಿಯಾ ಅಲ್ವಾ, ಮೀಡಿಯಾ ಎಂಟ್ರಿ ಆಗ್ತಿದ್ದಂಗೆ ನನಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಕೊಟ್ಟರು ಗಿಫ್ಟಾಗಿ. ನಾನು ತಿಂದೆ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು NTR ಬಗ್ಗೆ ಮಾತಾಡ್ತಾ ಹೋಗೋಣ, ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಹೋಗೋಣ. ಬೆಂಗಳೂರಿನ ಸೂಪರ್ ಸ್ಪೆಷಲ್ ಆಸ್ಪತ್ರೆ ಉದ್ಘಾಟನೆಗೆ NTR ಬಂದಿದ್ದರು, ಜೂನಿಯರ್ NTR ಅಂತಲೂ ಹೇಳ್ಬೋದು. ಇನ್ನು ಕನ್ನಡದಲ್ಲೇ ಮೊದಲೇದಾಗಿ ಮಾತು ಶುರು ಮಾಡಿದ್ದು, ಎಲ್ಲರಿಗೂ ನಮಸ್ಕಾರ ಅಂತಲೂ ಹೇಳಿದರು. ಕನ್ನಡದಲ್ಲೇ ಮಾತು ಶುರು ಮಾಡಿ ಎಲ್ಲ ಮನಸ್ಸನ್ನು ಈಗಾಗಲೇ ಕರ್ನಾಟಕದ ಜನತೆಯಲ್ಲಿ ಗೆದ್ದಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನು ನನಗೆ ಕರ್ನಾಟಕ ಅಥವಾ ಬೆಂಗಳೂರಿಗೆ ಬಂದರೆ ತಂದೆ ಮನೆಯಿಂದ ತಾಯಿ ಮನೆಗೆ ಬಂದಂತಾಗುತ್ತೆ ಅಂತ ಕನ್ನಡದಲ್ಲಿ ಹೇಳಿದರು ಕಣ್ರಿ. ತಂದೆ ಮನೆಯಿಂದ ತಾಯಿ ಮನೆಗೆ ಬಂದಂತಾಗುತ್ತೆ. ಯಾಕೆಂದರೆ ನಮ್ಮ ತಾಯಿ ಕುಂದಾಪುರದವರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ನನಗೆ ಅಮ್ಮಮ್ಮನ ಮನೆಗೆ ಬಂದಂತಾಗುತ್ತೆ ಅಂತಲೂ ಸಹ ಹೇಳಿದರು. ತುಂಬ ಖುಷಿ ಆಯಿತು ರೀ. NTRನ ತುಂಬ ಹತ್ರದಿಂದ ನೋಡಿ, ಜೂನಿಯರ್ NTRನ ಹತ್ರದಿಂದ ನೋಡಿ. ತುಂಬ ಆ್ಯಟಿಟ್ಯೂಡ್ ಇಲ್ಲ, ಏನಿಲ್ಲ, ಸಿಂಪಲ್ ಆಗಿ ಬಂದರು. ಸಿಂಪಲ್ ಆಗಿ ಒಂದು ಉದ್ಘಾಟನೆ ಮಾಡಿದರು. ಸಿಂಪಲ್ ಆಗಿ ಕರ್ನಾಟಕದ ಮೇಲೆ, ಕನ್ನಡದ ಮೇಲೆ ಒಂದು ತುಂಬ ಅಭಿಮಾನ ಇಟ್ಕೊಂಡು ಮಾತಾಡಿದರು. ತುಂಬ ಖುಷಿ ಆಯಿತು ಅಂತಲೂ ಹೇಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿ ತನಕ ವಾಚ್ ಮಾಡ್ತಾಯಿರಿ ವೀಡಿಯೋಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.